ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಆಶಾ ಗೌಡ. ಇವತ್ತು ಸಿಂಪಲ್ಲಾಗಿ ವಡೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಕಡಲೆಬೇಳೆನ ನಾನು ನೆನೆ ಹಾಕಿದ್ದೆ 1.5 hour. ಅದನ್ನು ಮಿಕ್ಸಿಗೆ ಹಾಕಿ ರುಬ್ಕೊತಾ ಇದ್ದೀನಿ. ಜಾಸ್ತಿ ಹೊತ್ತು ನೆನೆ ಹಾಕಬಾರ್ದು. ಒಂದು ಜಾರ್ಗೆ ಮೆಣಸಿನ್ಕಾಯಿ, ಪುದೀನ ಮತ್ತು ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಜೀರಿಗೆ ಇಷ್ಟು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸಿಲಿ ರುಬ್ಬಾಗಿದೆ. ಇದನ್ನು ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ಪುದೀನ ಮತ್ತು ಸಬ್ಬಕ್ಕಿ ಸೊಪ್ಪು, ಕರಿಬೇವು ಹಾಕ್ಕೊಂಡೆ. ಇವಾಗ ಸಣ್ಣದಾಗಿ ಹಚ್ಚಿರೋಂಥ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸೋಡಾ ನೀವು ಬೇಕಂದರೆ ಆ್ಯಡ್ ಮಾಡ್ಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಕ್ರಂಚಿಯಾಗಿರುತ್ತೆ, ತಿನ್ನೋದಕ್ಕೆ ಟೇಸ್ಟಿಯಾಗಿರುತ್ತೆ. ಇವಾಗ ಕಂಪ್ಲೀಟಾಗಿ ವಡೆ ಮಾಡೋದಕ್ಕೆ ಇದು ರೆಡಿಯಾಗಿದೆ. ಒಂದು ಹದವಾಗಿ ಕಲಿಸ್ಕೊಂಡಿದ್ದೀನಿ ನೀಟಾಗಿ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಇವಾಗ. ಸೊ ಮತ್ತು ಇದನ್ನು ನಾವು ಜಾಸ್ತಿ ಹೊತ್ತು ಎಣ್ಣೆಗೆ ಹಾಕ್ತೆ ಇಟ್ಕೊಬಾರ್ದು. ಆನಿಯನ್ನು ನೀರು ಬಿಟ್ಕೊಂಬಿಡುತ್ತೆ. ಸೊ ನೋಡಿ, ನಾನು ಈ ರೀತಿ ಸಿಂಪಲ್ ಮೆಥಡಲ್ಲಿ ಒಂದು ಗ್ಲಾಸ್ಗೆ ಕವರ್ ಹಾಕಿ ಕವರ್ ಮೇಲೆ ನಾನು ವಡೆನ ತಟ್ತಾಯಿದ್ದೀನಿ. ಸೊ ಸ್ವಲ್ಪ ನೀರು ಇಟ್ಕೊಬೇಕು ಒಂದು ಬೌಲಲ್ಲಿ. ನೀರು ಜೊತೆಗೆ ಟ್ಯಾಪ್ ಮಾಡ್ತಾ ಇದ್ದರೆ ಕೈ ಕೂಡ ಡ್ರೈ ಆಗಲ್ಲ ಮತ್ತು ವಡೆ ಕ್ರ್ಯಾಕ್ ಅನ್ನೋದು ಬರಲ್ಲ. ತುಂಬ ಚೆನ್ನಾಗಿರುತ್ತೆ. ಸೂಪರಾಗಿ ಟೇಸ್ಟಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು ವಡೆ. ಯಾವ ರೀತಿ ಇದೆ ಅಂತ ನೀವೇ ನೋಡಿ. ಸೊ ಕ್ರಂಚಿ ಆಗಲಿ, ಟೇಸ್ಟ್ ಆಗಲಿ, ಉಪ್ಪು ಖಾರ ಪ್ರತಿಯೊಂದು ಚೆನ್ನಾಗಿತ್ತು. ಸೊ ನಾನು ಯಾವ ರೀತಿ ಟೇಸ್ಟ್ ಕೇಳಿದೆ ಅದೇ ರೀತಿಯೇ ಬಂದಿದೆ. ಆ್ಯಂಡ್ ಇದು ಒಂಥರ 5 ಸ್ಟಾರ್ ಫೀಲ್ ಇತ್ತು ಸಾಸ್ ಜೊತೆಗೆ. ನೋಡಿ ಎಷ್ಟು ಕ್ರಂಚಿಯಾಗಿದೆ, ತೆಳ್ಳಗಿದೆ ವಡೆ. ನಿಮಗೆಲ್ಲ ಇಷ್ಟ ಆಯಿತು ಈ ವಿಡಿಯೋ ಅಂದರೆ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡಿ.